ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ನ ಚರ್ಚೆ ಮಾಡುವಂತಹ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡ್ನ ಅಧ್ಯಾಯ 1 ಆಧಾರಗಳು ಎಂಬ ಪಾಠವನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅಧ್ಯಾಯ 2 ನಾವು ಚರ್ಚೆ ಮಾಡೋಣ. ಯಾಕಂದ್ರೆ ನಮ್ಮ ಟಾರ್ಗೆಟ್ ನೆಕ್ಸ್ಟ್ GPSTR, PSTR, HSTR ಏನ್ ಟೀಚರ್ ಪೋಸ್ಟ್ 15,000 ಕಾಲ್ ಮಾಡ್ತಾರೋ ಅಂತ ಹೇಳಿದಾರೋ ಅಷ್ಟರಲ್ಲಿ ನಾವು ಟೆಕ್ಸ್ಟ್ ಬುಕ್ನ ಪೂರ್ತಿಯಾಗಿ ಚರ್ಚೆಯನ್ನ ಮಾಡಿ ನಂತರ ಬೇರೆ ಬೇರೆ ಪ್ಲಾನ್ಸ್ ಇದೆ. ಅದು ಚಾಪ್ಟರ್ ವೈಸ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ನ ಟೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ವಿಚಾರದ ಬಗ್ಗೆ. ಒಟ್ನಲ್ಲಿ ನಮ್ದೇನು, ನಾವು 2026 ನೋಟಿಫಿಕೇಶನ್ ಅಲ್ಲಿ ಒಂದು ಜಾಬ್ ಪಡ್ಕೋಬೇಕು ಅನ್ನೋದು. ಯಾರಲ್ಲಿ ಈ ಒಂದು ಛಲ ಮನಸ್ಥಿತಿ ಇದೆಯೋ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಮಾಡುವಂತ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ ಕ್ಲಾಸ್ನ ಕೇಳ್ತಾ ಹೋಗಿ. ಯಾಕಂದ್ರೆ ನಮಗೆ ಟೈಮ್ ಇಲ್ಲ, ಬೇಗ ಬೇಗ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿಕೊಂಡು, ಯಾಕಂದ್ರೆ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಹಾಕ್ಬೋದು. ಹೀಗಾಗಿ ಆದಷ್ಟು ಬೇಗ ನಾವು ಟೆಕ್ಸ್ಟ್ ಬುಕ್ನ ಸರಣಿಯನ್ನ ಮುಗಿಸ್ಕೊಂಡು ಈ ಟೆಕ್ಸ್ಟ್ ಬುಕ್ನ ಎಷ್ಟು ಸಾರಿ ಓದಿದ್ರು ತುಂಬಾ ಯೂಸ್ಫುಲ್. ಸೊ ಹಾಗಾಗಿ ಬನ್ನಿ, ಈಗ ಅಧ್ಯಾಯ 2 ಏನ್ ಕೊಟ್ಟಿದ್ದಾರೆ ಅಂದ್ರೆ ಭರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಈ ಪಾಠವನ್ನ ನಾವು ಚರ್ಚೆ ಮಾಡೋಣ. ನೋಡಿ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನ ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಪ್ರಭಾವ ಬೀರಿವೆ. ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ, ಹೌದಲ್ವಾ? ಈ ಒಂದು ಭೌಗೋಳಿಕ ಪರಿಸರ ಏನಿದೆ, ಆ ಮನುಷ್ಯ ಯಾವ ರೀತಿ ಜೀವನವನ್ನ ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಪ್ರಭಾವ ಬೀರಿದೆ. ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕಾಶ್ಮೀರದಲ್ಲಿ ಒಂದು ಪರಿಸರ ವ್ಯವಸ್ಥೆನೆ ಬೇರೆ ರೀತಿ ಇದೆ, ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತ ಒಂದು ಪರಿಸರ ವ್ಯವಸ್ಥೆನೆ ಬೇರೆ ಇದೆ. ಅಲ್ಲಿ ನಾವು ಉಡುಗೆ ತೊಡುಗೆ ಆಗಿರ್ಬೋದು, ಆಹಾರ ವ್ಯವಸ್ಥೆ ಆಗಿರ್ಬೋದು, ಅದೇ ಬೇರೆ ಆಗಿರತ್ತೆ. ನಾವು ಯಾವ ರೀತಿ ಉಡುಪುಗಳನ್ನ ಧರಿಸ್ಕೊಳ್ತೀವಿ, ನಮ್ಮ ಆಹಾರ ವ್ಯವಸ್ಥೆ ಹೇಗಿದೆ, ಬೇರೆ ರೀತಿಯಾಗಿದೆ. ಸೊ ಹಾಗಾಗಿ ಪರಿಸರಕ್ಕೆ ತಕ್ಕಂತೆ ಮಾನವ ಜೀವನವನ್ನ ನಡೆಸ್ತಾನೆ. ಹೀಗಾಗಿ ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟವಾದ ಸಂಬಂಧವಿದೆ ಅಂತ ಹೇಳ್ಬಹುದು. ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅತ್ಯವಶ್ಯಕವಾಗಿದೆ. ನೋಡಿ, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತವು ಒಂದು ಉಪಖಂಡ. ಮೂರು ಕಡೆ ನೀರಿನಿಂದಲೂ ಮತ್ತು ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ. ಏನು ಹಾಗಂದ್ರೆ ಅಂತ ನೋಡೋದಾದ್ರೆ, ನೋಡಿ, ಇದು ಭಾರತದ ದಕ್ಷಿಣ ಭಾಗ. ಇಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ, ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ, ಇಲ್ಲಿ ಹಿಂದೂ ಮಹಾಸಾಗರ ಬರುತ್ತೆ. ಈ ಮೂರೂ ಕಡೆ ನೀರಿದ್ದು ಒಂದು ಕಡೆ ಭೂ ಪ್ರದೇಶವಿರೋದನ್ನ ನಾವು ಪರ್ಯಾಯ ದ್ವೀಪ, ಇದನ್ನ ನಾವು ಇಂಗ್ಲಿಷಲ್ಲಿ ಪೆನಿನ್ಸುಲಾ ಅಂತ ಕರಿತೀವಿ. ಪೆನಿನ್ಸುಲಾ ಅಂತ ಕರಿತೀವಿ. ಭಾರತ ಇಂದು ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್ನೊಂದಿಗೆ ತನ್ನ ಭೂಗಡಿಯನ್ನ ಹೊಂದಿದೆ. ನೀವು ನೋಡುವ ಮುಂದಿನ ಮೊದಲ ಭೂಪಟದಲ್ಲಿ ಗುರುತಿಸಿರುವ ಪ್ರದೇಶಗಳೆಲ್ಲವೂ ಸೇರಿ ಅಖಂಡ ಭಾರತವಾಗಿತ್ತು. ಇದು ಭರತ ವರ್ಷ, ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು, ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿಯನ್ನ ಒಳಗೊಂಡಂತೆ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಭಾರತ ಅಖಂಡ ಭಾರತವಾಗಿತ್ತು. ಇದಿಷ್ಟು ನಾವು ಭಾರತ ಅಂತ ಕರಿತೀವಿ. ಆದ್ರೆ ಮುಂಚೆ ನಮ್ಗೆ ಸ್ವತಂತ್ರ ಬರೋದಕ್ಕೂ ಮುಂಚೆ ಇವೆಲ್ಲ ಪ್ರದೇಶಗಳು ನಮ್ಮಲ್ಲಿ ಭಾರತದಲ್ಲಿ ಸೇರ್ಕೊಂಡಿತ್ತು. ಸೊ ಹಾಗಾಗಿ ಇದನ್ನ ನಾವು ಆ ಒಂದು ಪ್ರದೇಶವನ್ನ ಅಖಂಡ ಭಾರತ ಅಂತ ಕರಿತಿದ್ವಿ. ಈ ಭಾರತದಲ್ಲಿ ನೆರೆಯ ರಾಷ್ಟ್ರಗಳು ಯಾವುದು ಅಂದ್ರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಇಲ್ಲಿ ಚೀನಾ ಬರುತ್ತೆ, ಇಲ್ಲಿ ಚೀನಾ, ಇದು ನೇಪಾಳ. ನೋಡಿ, ಇಲ್ಲಿ ನೇಪಾಳ ಭೂಗಡಿಯನ್ನು ಹೊಂದಿದೆ, ಭೂತಾನ್ ಜೊತೆ ಭೂಗಡಿಯನ್ನು ಒಳಗೊಂಡಿದೆ ಭಾರತ. ಹಾಗೆ ಬಾಂಗ್ಲಾದೇಶದೊಂದಿಗೆ, ಹಾಗೆ ಮಯನ್ಮಾರ್ನೊಂದಿಗೆ ಭೂಗಡಿಯನ್ನ ಹೊಂದಿದೆ ಭಾರತ. ಇದು ಅಖಂಡ ಭಾರತ ಆಗಿತ್ತು ಮುಂಚೆ. ಎಲ್ಲಾ ಪ್ರದೇಶಗಳು ಭಾರತದ ಒಳಗೆ ಇದ್ದು ಅಖಂಡ ಭಾರತವಾಗಿತ್ತು ಮುಂಚೆ. ಈಗ ಭಾರತ ಭೂ ಪ್ರದೇಶಗಳನ್ನ ಯಾವ ಭೂ ಪ್ರದೇಶಗಳನ್ನ ಒಳಗೊಂಡಿದೆ ಅಂದ್ರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ದೇಶಗಳ ಭೂಗಡಿಯನ್ನ ಹೊಂದಿದೆ ಅನ್ನೋದು ನಾವು ನೋಡ್ಬೋದಾಗಿದೆ. ಇದು ಕ್ವಶನ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಭಾರತದಲ್ಲಿ 28 ರಾಜ್ಯಗಳಿವೆ ಹಾಗೂ 28 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ, ದೆಹಲಿಯನ್ನ ಒಳಗೊಂಡು. ನೆಕ್ಸ್ಟ್, ಭಾರತದ ಭೂ ರಚನೆಯು ಉತ್ತರದಲ್ಲಿ ಹಿಮಾಲಯದ
ಪರ್ವತ ಶ್ರೇಣಿಯನ್ನ, ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನ, ಸಮತಟ್ಟಾದಂಥ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನ ಹೊಂದಿದೆ. ಹಾಗೆ ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿಯನ್ನ, ಕರಾವಳಿ ತೀರ ಪ್ರದೇಶಗಳನ್ನ ಒಳಗೊಂಡಿದೆ. ಇಲ್ಲಿ ನೋಡಿ, ಭಾರತ ಹಿಮಾಲಯ ಪರ್ವತ ಸರಣಿ ಇಲ್ಲಿದೆ. ಭಾರತದ ಹಿಮಾಲಯ ಪರ್ವತ ಸರಣಿ ಬಂದ್ಬಿಟ್ಟು ಇಲ್ಲಿ ಹಿಮಾಲಯ ಪರ್ವತವನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ ಇದೆ. ಇದು ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ ಇದನ್ನ. ಇದು ಕರಾವಳಿ ಪ್ರಸ್ಥಭೂಮಿಯನ್ನ ಭಾರತ ಒಳಗೊಂಡಿದೆ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನ ಒಳಗೊಂಡಿದೆ. ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನ ಒಳಗೊಂಡಿದೆ. ಭಾರತದ ಸುರಕ್ಷತೆಯನ್ನ ಹಾಗೂ ಭದ್ರತೆಯನ್ನ ಇವು ಕಾಯ್ದಿರಿಸಲು ಸಹಾಯಕವಾಗಿದೆ. ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ. ವಾಯುವ್ಯ ಭಾರತದಲ್ಲಿ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಎನ್ನಬಹುದು. ಇದು ನೋಡಿ ಲಾಸ್ಟ್ ಕ್ವಶನ್ ಆಗಿರುವಂಥದ್ದು. ಲಾಸ್ಟ್ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸ್ ಅಲ್ಲಿ ನಾವು ರೆಫರ್ ಮಾಡಿದಾಗ ನಮಗೆ ಈ ಒಂದು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಇರೋದನ್ನ ನಾವು ನೋಡಬಹುದಾಗಿದೆ. ವಾಯುವ್ಯ ಭಾರತದಲ್ಲಿರುವಂತಹ ಕಣಿವೆಗಳು ಯಾವುದು, ಯಾವ ಕಣಿವೆಗಳ ಮೂಲಕ ದಾಳಿಗಳು ಹೆಚ್ಚಾಗಿ ನಡೆದವು ಅನ್ನೋದು ಕ್ವಶನ್ಸ್ ಏನಾದ್ರು ಮುಂಬರುವ ದಿನಗಳಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಆಗುತ್ತೆ. ಅದು ಬೋಲನ್ ಮತ್ತೆ ಖೈಬರ್ ಅನ್ನುವಂಥ ಕಣಿವೆಗಳು ವಾಯುವ್ಯ ಪ್ರದೇಶದಲ್ಲಿರುವಂತಹ ಒಂದು ಕಣಿವೆಗಳಾಗಿರ್ತವೆ. ಇದನ್ನ ಓದ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು. ಪ್ರಾಚೀನ ನಾಗರಿಕತೆಗಳಾದಂತಹ ಸಿಂಧು ಮತ್ತು ವೇದ ಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ. ಎಲ್ಲಾ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ನಡೆದಿವೆ. ನೋಡಿ, ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ಸಿಂಧು ಗಂಗಾ ನದಿ ಬಯಲು ಪ್ರದೇಶಗಳು, ಇದು ಅತ್ಯಂತ ಫಲವತ್ತಾದ ಭೂ ಪ್ರದೇಶಗಳು. ಈ ಭೂ ಪ್ರದೇಶಗಳಲ್ಲಿ ಅನೇಕ ರಾಜರುಗಳು ಈ ಒಂದು ಪ್ರದೇಶದಲ್ಲಿ ಹಿಡಿತವನ್ನ ಸಾಧಿಸಬೇಕು ಅಂತ ಅನೇಕ ಕದನಗಳು ಆಗಿದ್ವು ಅನ್ನೋದು ನಾವು ಇತಿಹಾಸದಲ್ಲಿ ಕಾಣಬಹುದಾಗಿದೆ. ಮತ್ತೆ ಈ ಒಂದು ಪ್ರದೇಶದಲ್ಲಿ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ನಾಗರಿಕತೆಗಳು ಹುಟ್ಕೊಂಡ್ವು. ಯಾಕಂದ್ರೆ ಅಲ್ಲಿ ನದಿ ಬಯಲುಗಳು ಇರೋದ್ರಿಂದ, ಅಲ್ಲಿ ಫಲವತ್ತಾದ ಭೂಮಿ ಇರೋದ್ರಿಂದ ಅಲ್ಲಿ ನಾಗರಿಕತೆಗಳ ಬೆಳವಣಿಗೆಗೆ ಆ ಪ್ರದೇಶ ಉತ್ತಮವಾಗಿತ್ತು. ನೆಕ್ಸ್ಟ್, ನರ್ಮದಾ ನದಿಯು ಭಾರತವನ್ನ 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಉತ್ತರದ ಎತ್ತರ ಪ್ರದೇಶ ಮಾಳ್ವಾ, ಅದನ್ನು ನಾವು ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ನರ್ಮದಾ ನದಿಯು ಭಾರತವನ್ನ 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಖನ್ ಪ್ರಸ್ಥಭೂಮಿ. ಇಲ್ಲಿ ನೋಡಿ, ಇದು ನರ್ಮದಾ ನದಿ, ಇಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಬರುತ್ತೆ, ಇಲ್ಲಿ ದಖನ್ ಪ್ರಸ್ಥಭೂಮಿ ಬರುತ್ತೆ. ಈ ಮಾಳ್ವಾ ಪ್ರಸ್ಥಭೂಮಿನ ಉತ್ತರದ ಪ್ರದೇಶ ಅಂತಾನೂ ಸಹ ಕರಿತೀವಿ, ಉತ್ತರದ ಎತ್ತರ ಪ್ರದೇಶ ಅಂತ ಕರಿತೀವಿ. ಅದನ್ನ ಮಾಳ್ವಾ ಪ್ರದೇಶ ಅಂತಾನೂ ಎರಡನ್ನೂ ಕರಿತೀವಿ. ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ. ಈ ನರ್ಮದಾ ನದಿ 2 ಪ್ರದೇಶಗಳನ್ನ ವಿಂಗಡಿಸುತ್ತೆ, ಮಾಳ್ವಾ ಪ್ರಸ್ಥಭೂಮಿಯನ್ನ, ದಖನ್ ಪ್ರಸ್ಥಭೂಮಿಯನ್ನ. ಈ 2 ಪ್ರಸ್ಥಭೂಮಿಗಳನ್ನ ಮೌರ್ಯರು ಮತ್ತೆ ಗುಪ್ತರು ಆಳ್ವಿಕೆಯನ್ನ ಮಾಡಿದ್ರು. ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ 2 ಭಾಗಗಳನ್ನ ಆಳಿದರು. ಉತ್ತರ ಹಾಗೂ ದಕ್ಷಿಣ ಭಾರತವೆಂಬ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ. ನೆಕ್ಸ್ಟ್, ಅಖಂಡ ಭಾರತ ಈ ಎಲ್ಲಾ ಪ್ರದೇಶಗಳನ್ನ ಒಳಗೊಂಡಿದೆ. ಏನೇನು ಒಳಗೊಂಡಿತ್ತು ಅಖಂಡ ಭಾರತ? ಭಾರತದ ಮುಖ್ಯ ಭೂಭಾಗವು ಸುಮಾರು 6100 ಕಿಲೋಮೀಟರ್ ಕರಾವಳಿ ತೀರವನ್ನ ಹಾಗೂ ದ್ವೀಪಗಳನ್ನೂ ಒಳಗೊಂಡಂತೆ ಸುಮಾರು 7516.60 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ. ಇಲ್ಲಿ ನೋಡಿ, ಇದು ಕರಾವಳಿ ತೀರ. ಈ ಕರಾವಳಿ ತೀರ ಭಾರತದ್ದು ಈ ಒಂದು ಗುಜರಾತ್ ನ ಕಚ್ಚಿಂದ ಹಿಡಿದು ಇಲ್ಲಿ ಗುಜರಾತ್ ಬರುತ್ತೆ, ಇಲ್ಲಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ ಈ ಎಲ್ಲಾ ಭೂ ಪ್ರದೇಶವನ್ನ ಒಳಗೊಂಡು ಕರಾವಳಿ ತೀರ ಎಷ್ಟಿದೆ ಅಂದ್ರೆ 6100 ಕಿಲೋಮೀಟರ್ ಅಷ್ಟು ಕರಾವಳಿ ತೀರವನ್ನ ಒಳಗೊಂಡಿದೆ ಭಾರತ. ಹಾಗೆ ಇಲ್ಲಿ ದ್ವೀಪ ಬರುತ್ತೆ ನೋಡಿ, ಲಕ್ಷದ್ವೀಪ, ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಈ ಎಲ್ಲಾ ದ್ವೀಪಗಳ ಒಂದು ಕರಾವಳಿ ತೀರವನ್ನ ಹೊಂದು ಭಾರತ 7516.60 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಭೂಭಾಗ ಕೇಳಿದ್ರೆ 6100, ಹಾಗೆ ಈ ಒಂದು ದ್ವೀಪಗಳನ್ನು ಒಳಗೊಂಡಂತೆ ಕರಾವಳಿ ತೀರ ಎಷ್ಟು ಅಂತ ಕೇಳಿದ್ರೆ 7516.60 ಕಿಲೋಮೀಟರ್ ಅಷ್ಟು ಹೊಂದಿದೆ ಅಂತ ಹೇಳ್ಬೇಕು. ನೆಕ್ಸ್ಟ್, ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಹಾಗೂ ಉತ್ಕಲ ತೀರವೆಂದು
ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು, ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ. ಇಲ್ಲಿ ನೋಡಿ, ಇದು ಈ ಒಂದು ತೀರ ಪೂರ್ವ ತೀರ, ಇದು ಪೂರ್ವ ತೀರ ಆಗಿರುತ್ತೆ. ಇದು ಪೂರ್ವ ತೀರ. ಈ ಪೂರ್ವ ತೀರದಲ್ಲಿ ಇದು ಉತ್ಕಲ ತೀರ. ಈ ಪ್ರದೇಶವನ್ನ ನಾವು ಉತ್ಕಲ ತೀರ ಅಂತ ಕರಿತೀವಿ. ಈ ಪ್ರದೇಶವನ್ನ, ಈ ಕರಾವಳಿ ತೀರವನ್ನ ನಾವು ಕೋರಮಂಡಲ ತೀರ ಅಂತ ಕರಿತೀವಿ. ಇಲ್ಲೇ ಕಾರ್ನಾಟಿಕ್ ಯುದ್ಧಗಳು ನಡೆದವು. ಯಾರ ನಡುವೆ? ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಕಾರ್ನಾಟಿಕ್ ಯುದ್ಧಗಳು ನಡೆದವು. ಇದು ಕೋರಮಂಡಲ ತೀರ ಮತ್ತೆ ಇದು ಉತ್ಕಲ ತೀರ ಅಂತ ಕರಿತೀವಿ. ಹಾಗೆ ಪಶ್ಚಿಮ ಕರಾವಳಿಯಲ್ಲಿ ಇದನ್ನ ನಾವು ಕೊಂಕಣ ತೀರ ಅಂತ ಕರಿತೀವಿ. ಇಲ್ಲಿ ನಾವು ಕೊಂಕಣ ತೀರವನ್ನ ಕಾಣಬಹುದು. ಇದನ್ನ ನಾವು ಮಲಬಾರ್ ತೀರ ಅಂತ ಕರಿತೀವಿ. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ 16 ರೇವ ಪಟ್ಟಣಗಳು ರೋಮನ್ನರನ್ನ ಆಕರ್ಷಿಸಿದ್ದವು. ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗಿತ್ತು. ಯಾದ ಮೂಲಕ? ಸಮುದ್ರದ ಮೂಲಕ. ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ, ಚೇರ, ಚೋಳರ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು. ನೋಡಿ, ಭೌಗೋಳಿಕ ಲಕ್ಷಣಗಳು ನೋಡೋದಾದ್ರೆ, ಇದು ಹಿಮಾಲಯ ಪರ್ವತ. ಇದು ಹಿಮಾಲಯ ಪರ್ವತ. ಈ ಹಿಮಾಲಯ ಪರ್ವತ ಗಂಗಾ ನದಿ ಬಯಲು ಇಲ್ಲಿ ಬರುತ್ತೆ. ಗಂಗಾ ನದಿ ಆಗಿರ್ಬೋದು, ಯಮುನಾ ನದಿ ಇಲ್ಲೆಲ್ಲ ಹುಟ್ಟಿ ಇದು ಫಲವತ್ತಾದ ಭೂಮಿಯಾಗಿದೆ. ಇದು ಫಲವತ್ತಾದ ಭೂಮಿ. ಇದು ಗಂಗಾ ನದಿ ಪ್ರದೇಶ. ಇಲ್ಲಿ ನದಿ ಹರಿವು ಆಗೋದ್ರಿಂದ, ನದಿ ಪಾತ್ರ ಇಲ್ಲಿ ಇರೋದ್ರಿಂದ, ಇಲ್ಲಿ ಇರುವಂತ ಭೂ ಪ್ರದೇಶವೆಲ್ಲವೂ ಫಲವತ್ತಾಗಿರೋದ್ರಿಂದ ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾಗರಿಕತೆಗಳ ಉದಯಕ್ಕೆ ಹಾಗೂ ಇಲ್ಲಿ ಹಲವಾರು ರಾಜರುಗಳು ಈ ಒಂದು ಪ್ರದೇಶವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಹಲವಾರು ಕದನಗಳು ಈ ಪ್ರದೇಶಕ್ಕೋಸ್ಕರನೇ ನಡೆದವು ಅನ್ನೋದು ನಾವು ಇತಿಹಾಸದಲ್ಲಿ ಕಾಣಬಹುದಾಗಿದೆ. ಇದು ಹಿಮಾಲಯ ಪರ್ವತ. ಇದು ಗಂಗಾ ನದಿಯ ಫಲವತ್ತಾದಂತಹ ಭೂಮಿ. ಇದು ನರ್ಮದಾ ನದಿ ಇಲ್ಲಿ ಬರುತ್ತೆ ನೋಡಿ. ಇದು ವಿಂಧ್ಯ ಪರ್ವತಗಳು. ಇಲ್ಲೇ ಮಾಳ್ವಾ ಪ್ರಸ್ಥಭೂಮಿ ಕಂಡು ಬರುತ್ತೆ. ಇಲ್ಲಿ ದಖನ್ ಪ್ರಸ್ಥಭೂಮಿಗಳು ಕಂಡು ಬರುತ್ತೆ. ಇಲ್ಲಿ ತಪತಾ ನದಿ ನೋಡಿ. ಇಲ್ಲಿ ಸಾತ್ಪುರ ಪರ್ವತ ಶ್ರೇಣಿಗಳು ಇಲ್ಲಿ ಕಂಡು ಬರುತ್ತೆ. ಇದು ಕರಾವಳಿ ತೀರ. ಈ ಕರಾವಳಿ ತೀರದಲ್ಲಿ ಇದು ಉತ್ಕಲ ತೀರ ಅಂತ ಕರೆಯಲಾಗುತ್ತೆ. ಇದು ಕೋರಮಂಡಲ ತೀರ. ಇದು ಕೋರಮಂಡಲ ತೀರ. ಇಲ್ಲಿ ಕೊಂಕಣ ತೀರ. ಇದು ಮಲಬಾರ್ ತೀರ. ವೈವಿಧ್ಯತೆಯಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೆಯೂ ಪ್ರಭಾವ ಬೀರಿದೆ. ಜನಾಂಗೀಯ ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿಯು ತನ್ನ ಎಲ್ಲಾ ವೈವಿಧ್ಯತೆಗಳನ್ನು ಮೈಗೂಡಿಸಿಕೊಂಡಿದೆ. ವೈವಿಧ್ಯಗಳಲ್ಲಿನ ಏಕತೆಯೇ ಇದರ ಜೀವಾಳವಾಗಿದೆ. ಎಷ್ಟು ವೈವಿಧ್ಯತೆ ಇದೆ ನೋಡಿ. ಅಲ್ಲಿ ಫಲವತ್ತಾದ ಭೂಮಿ ಇದೆ, ಪ್ರಸ್ಥಭೂಮಿ ಇದೆ, ಹಿಮಾಲಯ ಪರ್ವತಗಳಿದೆ, ಕರಾವಳಿ ತೀರಗಳಿದೆ. ಈ ಎಲ್ಲಾ ವೈವಿಧ್ಯತೆಯನ್ನು ಒಳಗೊಂಡು ಏಕತೆಯನ್ನು ಸೃಷ್ಟಿ ಮಾಡುವಂಥದ್ದು ಭಾರತಕ್ಕೆ ಇರುವಂತಹ ಒಂದು ಹೆಮ್ಮೆಯ ವಿಚಾರ ಆಗಿದೆ. ನೆಕ್ಸ್ಟ್, ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ. ಏನು ಹಾಗಂದ್ರೆ, ಮಾನವನು ಲೇಖನ ಕಲೆಯನ್ನ ಕಂಡು ಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನ ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತೇವೆ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ನಾವು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯುತ್ತೇವೆ. ಮಾನವನಿಗೆ ಲೇಖನ ಕಲೆಯನ್ನ ಕಂಡು ಹಿಡಿಯೋದಕ್ಕೆ ಮುಂಚೆ ಇದ್ದಂತಹ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಆ ಭಾಷೆ ಬೆಳವಣಿಗೆ ಆಗಿರ್ಬೋದು, ಲಿಪಿಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವಂತಹ ಕಾಲವನ್ನು ನಾವು ಚರಿತ್ರೆಯ ಕಾಲ ಅಂತ ಕರಿತೀವಿ. ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕುವುದಿಲ್ಲ. ಹಾಗಿದ್ದ ಮೇಲೆ ಇವರ ಬದುಕನ್ನ ನಾವು ತಿಳಿದಿದ್ದಾದ್ರೂ ಹೇಗೆ? ಈ ಕಾಲಘಟ್ಟವನ್ನ ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರೆಂದು ಕರೆಯುತ್ತೇವೆ. ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತುಗಳ ಅಧ್ಯಯನಕಾರ ಅಂತ ಅಂದ್ರೆ, ಯಾವ್ದಾದ್ರು ಹಿಂದೆ ಮನುಷ್ಯ ಪ್ರಾಗೈತಿಹಾಸಿಕ ಕಾಲದಲ್ಲಾಗಿರ್ಬೋದು ಅಥವಾ ಚರಿತ್ರೆಯ ಪೂರ್ವ ಕಾಲದಲ್ಲಿ ಮನುಷ್ಯ ಯಾವುದನ್ನ ಯೂಸ್ ಮಾಡ್ತಿದ್ದ, ಅವನ ಒಂದು ಆಯುಧಗಳಾಗಿ ಆಗಿರ್ಬೋದು, ಆತನ ಒಂದು ಬಾಚಣಿಕೆ ಆಗಿರ್ಬೋದು, ಅಥವಾ ಮಡಿಕೆ ಕುಡಿಕೆಗಳಾಗಿರ್ಬೋದು, ಅವುಗಳನ್ನ ತೆಗೆದುಕೊಳ್ಳುವಂಥದ್ದು ಅಂದ್ರೆ ಸಂಶೋಧನೆಯ ಮೂಲಕ, ಅವನ ಉತ್ಖನನದ ಮೂಲಕ ಅವನ್ನ ಪಡೆಯುವಂತಹ ವಸ್ತುಗಳನ್ನ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತುಗಳ ಅಂತ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನವನ್ನ ಮಾಡುವಂತವ್ರನ್ನ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತುಗಳ ಅಧ್ಯಯನಕಾರರಂತ ಕರಿತೀವಿ. ನೆಕ್ಸ್ಟ್, ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು. ಅಲೆಮಾರಿ ಅಂತ ಅಂದ್ರೆ
ಏನು ಒಂದು ಕಡೆ ನೆಲೆಸ್ತಾ ಇರಲಿಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆ ಆತ ಜೀವನವನ್ನ ಮಾಡ್ತಿದ್ದ. ಈಗ ಇಲ್ಲಿ ಊಟ ಇದೆ, ಇಲ್ಲಿ ತಿಂತಾ ಇದ್ದಾನೆ ಅಂದ್ರೆ ಇಲ್ಲಿ ಖಾಲಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗೋದು, ಅಲ್ಲಿ ತಿನ್ನೋದು, ಮತ್ತೆ ಅಲ್ಲೆಲ್ಲ ಖಾಲಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗೋದು. ಈ ರೀತಿ ಒಂದು ಕಡೆ ನೆಲೆ ನಿಲ್ಸಿ, ಇವಾಗ ನಾವು ಹೇಗೆ ನಮ್ಮ ಮನೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ನಾವು ನಮ್ಮ ಮನೆಗೆ ಬಂದು ಇರ್ತೀವಿ, ಆ ರೀತಿ ಇಲ್ಲ. ಆ ರೀತಿ ಮಾಡ್ತಿರ್ಲಿಲ್ಲ ಮುಂಚೆ ಮಾನವ. ಅವನು ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ದ. ಒಂದು ಕಡೆಯಿಂದ ಮತ್ತೊಂದು ಕಡೆ ಆತ ಜೀವನವನ್ನ ಸಾಗಿಸ್ತಾ ಇದ್ದ. ಈ ರೀತಿ ಅಲೆಮಾರಿ ಜೀವನವನ್ನ ನಡೆಸಿ ಆತ ಬೇಟೆಯನ್ನ ಮತ್ತೆ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು. ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ. ಪ್ರಾಯಶ್ಚಃ ಜನರು ಶಿಲೆ, ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದಿರಬಹುದು. ಅಂದ್ರೆ ಆಗಿನ ಕಾಲದಲ್ಲಿ ಅವರು ಶಿಲೆಗಳಿಂದ ಅಂದ್ರೆ ರಾಕ್ಸ್, ಕಲ್ಲುಗಳಿಂದ, ಕಟ್ಟಿಗೆಗಳಿಂದ, ಎಲುಬುಗಳಿಂದ ಆಯುಧಗಳನ್ನ ತಯಾರಿಸ್ತಿದ್ರು ಅಂತ ನಮ್ಗೆ ಪ್ರಾಚ್ಯ ವಸ್ತುಗಳಿಂದ ನಮ್ಗೆ ತಿಳಿದು ಬರುತ್ತೆ. ಇವುಗಳಲ್ಲಿ ನಮಗೆ ಶಿಲೆಗಳಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲವನ್ನ ನಾವು ಭೇದಿಸಿ ಇವತ್ತಿಗೂ ಅಧ್ಯಯನ ಆಧಾರಗಳಾಗಿ ಉಳಿದುಕೊಂಡಿವೆ. ಅವು ಏನಂದ್ರೆ, ನಾವು ನಮ್ಗೆ ದೊರೆತಿರೋ ಅಂಥದ್ದು ಶಿಲೆಗಳಲ್ಲಿ ಆತ ಏನು ಕಲ್ಲುಗಳಲ್ಲಿ ಆತ ಚೂಪಾದಂತಹ ಕಲ್ಲುಗಳನ್ನು ಉಪಯೋಗಿಸ್ಕೊಂಡು ಆತ ಆಯುಧಗಳನ್ನ ಮಾಡ್ಕೊಂಡಿದ್ದ, ಅವುಗಳನ್ನ ಭೇದಿಸಿ ಇವತ್ತಿಗೂ ಅಧ್ಯಯನದ ಆಧಾರಗಳಾಗಿ ಅವುಗಳನ್ನ ನಾವು ಪಡ್ಕೊಂಡಿದ್ದೀವಿ. ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನ ಕತ್ತರಿಸಿ ಮರಗಳ ತೊಗಟೆಯನ್ನ ಮತ್ತು ಪ್ರಾಣಿಗಳ ಚರ್ಮವನ್ನ ಕೀಳಲು, ಹಣ್ಣು ಹಾಗೂ ಬೇರುಗಳನ್ನ ಕತ್ತರಿಸಲು ಶಿಲಾಪರಿಕರಗಳನ್ನ ಬಳಸುತ್ತಿದ್ದನು. ಶಿಲಾಪರಿಕರಗಳು ಅಂದ್ರೆ ಕಲ್ಲಿನಿಂದ ಮಾಡಿದಂತ ಆಯುಧಗಳನ್ನ ಆತ ಏನೇನಕ್ಕೆ ಯೂಸ್ ಮಾಡ್ತಾ ಇದ್ದ ಅಂತಂದ್ರೆ, ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನ ಕತ್ತರಿಸೋದಕ್ಕೋಸ್ಕರ ಆತ ಯೂಸ್ ಮಾಡ್ತಾ ಇದ್ದ ಕಲ್ಲಿನಿಂದ ಮಾಡಿದಂತಹ ಚೂಪಾದ ಆಯುಧಗಳನ್ನ. ಹಾಗೆ ಮರದ ತೊಗಟೆಯನ್ನ ಆಗಿರ್ಬೋದು, ಪ್ರಾಣಿಗಳ ಚರ್ಮವನ್ನ ಕೀಳೋದಕ್ಕೆ ಆತ ಯೂಸ್ ಮಾಡ್ತಿದ್ದ. ಹಣ್ಣು ಮತ್ತು ಬೇರುಗಳನ್ನ ಕತ್ತರಿಸೋದಕ್ಕೆ ಆ ಒಂದು ಆಯುಧಗಳನ್ನ ಯೂಸ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಹಾಗೆ ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನ ಕೈ ಹಿಡಿದು ಜನರು ಎಲುಬುಗಳನ್ನ ಮತ್ತೆ ಕಟ್ಟಿಗೆಗಳನ್ನ ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನ ಬರ್ಜಿ ಮತ್ತು ಬಾಣಗಳನ್ನಾಗಿಸಿಕೊಂಡು ಬೇಟೆಯಾಡುತ್ತಿದ್ದ. ಆಗ ಮುಂಚೆ ಮಾನವ ಇದ್ದಂತಹ ಆಯುಧವನ್ನ ನಾವು ಬರ್ಜಿ ಅಂತ ಕರಿತೀವಿ. ಬರ್ಜಿ ಮತ್ತೆ ಬಾಣವನ್ನ ಯೂಸ್ ಮಾಡ್ಕೊಂಡು ಆತ ಬೇಟೆಯನ್ನ ಆಡ್ತಿದ್ದ. ಮರವನ್ನ ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನ ಕೊಡಲಿಯನ್ನಾಗಿ ಮಾಡಿಕೊಂಡರು. ಗುಡಿಸಲನ್ನ ಕಟ್ಟಲು ಮರಗಳನ್ನ ಬಳಸಿದ್ರು. ಅವರು ಗುಡಿಸಲು ಕಟ್ಟೋದಕ್ಕೆ ಅವರು ಮರಗಳನ್ನ ಯೂಸ್ ಮಾಡ್ತಾ ಇದ್ರು. ಮರವನ್ನ ಕೆಲವೊಮ್ಮೆ ಆಯುಧಗಳ ಕೈ ಹಿಡಿಗಳಾಗಿ ರೂಪಿಸಿಕೊಂಡಿರಬಹುದು. ಮೇಲಿನ ವಿವರಗಳು ಚರಿತ್ರೆಯ ಪೂರ್ವಕಾಲದ ಪ್ರಮುಖ ಲಕ್ಷಣಗಳನ್ನ ಕಟ್ಟಿಕೊಡುತ್ತವೆ. ಅಂದ್ರೆ ಇವೆಲ್ಲ ಏನು, ಮನುಷ್ಯ ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ದ. ಹಾಗೆ ಆತ ಆಯುಧಗಳನ್ನ ಬಳಸ್ತಾ ಇದ್ದ. ಎಂತ ಆಯುಧಗಳನ್ನ? ಶಿಲೆಗಳಾಗಿರ್ಬೋದು, ಕಟ್ಟಿಗೆಯಿಂದ ಮತ್ತೆ ಎಲುಬುಗಳಿಂದ ಮಾಡಿದ ಆಯುಧಗಳನ್ನ ಈತ ಬಳಸ್ತಾ ಇದ್ದ. ಆತ ಏನು ಅಂದ್ರೆ ಪರಿಕರಗಳನ್ನ ಯೂಸ್ ಮಾಡ್ತಿದ್ದ. ಈ ಶಿಲಾ ಪರಿಕರಗಳನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದ? ಪ್ರಾಣಿಗಳ ಮಾಂಸ ಆಗಿರ್ಬೋದು, ಮೂಳೆಗಳನ್ನ ಕತ್ತರಿಸೋದಕ್ಕೆ, ಮರದ ತೊಗಟೆಗಳನ್ನ ಮತ್ತೆ ಚರ್ಮಗಳನ್ನ ಕೀಳೋದಕ್ಕೆ ಮತ್ತೆ ಹಣ್ಣು ಬೇರುಗಳನ್ನ ಕತ್ತರಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದ. ಇದು ನೆಕ್ಸ್ಟ್ ಎಲುಬುಗಳನ್ನ, ಬರ್ಜಿ ಮತ್ತೆ ಬಾಣಗಳನ್ನ ಯೂಸ್ ಮಾಡ್ತಾ ಇದ್ದ. ಯಾಕೆಂದ್ರೆ ಆತ ಬೇಟೆ ಆಡೋದಕ್ಕೆ. ಹಾಗೆ ಆತ ಸೌದೆಗಳನ್ನ ಕಡಿಯೋದಕ್ಕೆ ಆತ ಶಿಲೆಗಳನ್ನ ಕೊಡಲಿಗಳನ್ನಾಗಿ ಯೂಸ್ ಮಾಡ್ತಾ ಇದ್ದ. ಮತ್ತೆ ಗುಡಿಸಲನ್ನ ಕಟ್ಟೋದಕ್ಕೆ ಮರಗಳನ್ನ ಬಳಸ್ತಾ ಇದ್ದ. ಇವೆಲ್ಲವೂ ಕೂಡ ಚರಿತ್ರೆಯ ಪೂರ್ವಕಾಲದ ಪ್ರಮುಖ ಲಕ್ಷಣಗಳು ಅನ್ನೋದ್ರ ಪ್ರಕಾರ ನೋಡ್ಬೋದಾಗಿದೆ. ಯಾಕಂದ್ರೆ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ ವಿವರಣಾತ್ಮಕ ಆನ್ಸರ್ಸ್ ಬರೆಯುವಂತ ಸಂದರ್ಭದಲ್ಲಿ, ಯಾಕಂದ್ರೆ GPS ಅಲ್ಲಿ ಕೇಳ್ತಾರೆ, ಆಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಾಯಿಂಟ್ ಟು ಪಾಯಿಂಟ್ ಬರಿಬೇಕಾಗತ್ತೆ. ಇಲ್ಲಿರೋದೇ ಬರಿಬೇಕು. ನಾವು ಎಕ್ಸ್ಟ್ರಾ ಓದ್ತೀವಿ, ನಾವು ಡಿಗ್ರಿ ಬುಕ್ಕಲ್ಲಿ ಆಗಿರ್ಬೋದು, PG ಬುಕ್ಗಳಲ್ಲಿ ತುಂಬಾ ಕೊಟ್ಟಿದ್ದಾರೆ ಅಂತ ನಾವು ಎಲಾಬ್ರೇಟ್ ಆಗಿ ಏನಾದ್ರು ಬರೆದ್ರೆ ಅಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ಕೊಟ್ಟಿರೋದನ್ನೇ ನಾವು ಬರಿಬೇಕಾಗುತ್ತೆ. ಪಾಯಿಂಟ್ ಟು ಪಾಯಿಂಟ್ ಬರಿಬೇಕು. ಪಾಯಿಂಟ್ ವೈಸ್ ಅಲ್ಲಿ ಬರಿತಾ ಇದ್ದಾಗ ಮಾತ್ರ ನಮಗೆ ಮಾರ್ಕ್ಸ್ ಸ್ಕೋರ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಇತಿಹಾಸದ ವರ್ಗೀಕರಣ. ಇತಿಹಾಸವನ್ನ 3 ರೀತಿ ವರ್ಗೀಕರಣ ಮಾಡಲಾಗುತ್ತೆ. ಅದು ಯಾವುದು? ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವಕಾಲ ಅಂತ, ಮತ್ತೆ ಪೂರ್ವಭಾವಿ ಇತಿಹಾಸ ಕಾಲ, ಮತ್ತೆ ಇತಿಹಾಸ ಕಾಲ ಅಂತ. ನೋಡಿ, ಏನು ಪ್ರಾಗೈತಿಹಾಸಿಕ ಕಾಲ ಅಂತ ಅನ್ನೋದಾದ್ರೆ ನೀವಿಲ್ಲಿ ನೋಡ್ತಿರ್ಬೋದು, ಇತಿಹಾಸ ಪುನರ್ರಚನೆಗೆ ಕೇವಲ ಪ್ರಾಚ್ಯಾವಶೇಷಗಳು ಮಾತ್ರ ಇರುವ ಅವಧಿಯಾಗಿದೆ. ಇತಿಹಾಸ ರಚನೆ ಮಾಡೋದಕ್ಕೆ ನಮ್ಗೆ ಏನೇ ಆಧಾರಗಳಿಲ್ಲ, ಕೇವಲ ಪ್ರಾಚ್ಯಾವಶೇಷಗಳು ಮಾತ್ರ ಇರೋದ ಕಾಲವನ್ನ ನಾವು ಏನಂತ ಕರಿತೀವಿ? ಶಿಲಾಯುಗ ಸಂಸ್ಕೃತಿ ಅಂತ ಕರಿತೀವಿ. ಹಾಗೆ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೆ ಇತಿಹಾಸ ಪುನರ್ರಚನೆಗೆ ಪ್ರಾಚ್ಯಾವಶೇಷಗಳ ಜೊತೆಗೆ ಲಿಖಿತ ದಾಖಲೆಗಳು ದೊರೆತಿವೆ, ಆದರೆ ಅವುಗಳನ್ನು ಓದುವಲ್ಲಿ ಯಶಸ್ವಿಯಾಗಿಲ್ಲ. ನೋಡಿ, ಇಲ್ಲಿ ಲಿಖಿತ ಆಧಾರಗಳಿದೆ.
ಪ್ರಾಚ್ಯವಶೇಷಗಳು ಇದಾವೆ ಹಾಗೂ ಲಿಖಿತ ದಾಖಲೆಗಳು ಇದೆ. ಆದ್ರೆ ಆ ಲಿಖಿತ ದಾಖಲೆಗಳನ್ನ ಓದೋದಕ್ಕೆ ನಮ್ಗೆ ಯಶಸ್ವಿಯಾಗಿಲ್ಲ ನಾವು. ಇಂತಹ ಕಾಲವನ್ನ ನಾವು ಏನಂತ ಕರಿತೀವಿ? ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇದಕ್ಕೆ ಸಿಂಧೂ ನದಿ ನಾಗರಿಕತೆ. ನೆಕ್ಸ್ಟ್ ಇತಿಹಾಸ ಕಾಲ. ಇತಿಹಾಸ ಪುನರ್ರಚನೆಗೆ ಪ್ರಾಚ್ಯವಶೇಷಗಳು ಮತ್ತು ಲಿಖಿತ ದಾಖಲೆಗಳು ಇರುವ ಅವಧಿಯನ್ನ ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ವೇದ ಕಾಲದ ನಾಗರಿಕತೆಯಿಂದ ಪ್ರಾರಂಭಗೊಂಡಿರುವಂತದ್ದನ್ನ ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಹೀಗಾಗಿ ಇತಿಹಾಸದ ವರ್ಗೀಕರಣವನ್ನ ನಾವು 3 ರೀತಿಯಲ್ಲಿ ಮಾಡಬಹುದು. ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲ ಅಂತ, ಹಾಗೂ 2ನೇದು ಪೂರ್ವಭಾವಿ ಇತಿಹಾಸ ಕಾಲ ಅಂತ, 3ನೇದು ಇತಿಹಾಸ ಕಾಲ. ನೆಕ್ಸ್ಟ್ ಇವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳನ್ನ ನೋಡೋಣ. ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನ ಸಾಗಿಸುತ್ತಿದ್ದ ಮನುಷ್ಯನ ಕುರುಹಗಳು ಭಾರತದಲ್ಲಿ ಬಿಂಬೆಟ್ಕ, ಹುಣಸಗಿ, ಕರ್ನೂಲ್ ಪ್ರದೇಶಗಳಲ್ಲಿ ನೆಲೆಸಿರುವುದನ್ನು ನಾವು ಕಾಣಬಹುದಾಗಿದೆ. ಬಿಂಬೆಟ್ಕ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇದು ಕರ್ನಾಟಕದಲ್ಲಿ, ಹುಣಸಗಿ ಕರ್ನಾಟಕದಲ್ಲಿ ಬರುತ್ತೆ. ಕರ್ನೂಲ್ ಅನ್ನೋಂಥದ್ದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಕರ್ನಾಲ್ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇದು ಆಗಿನ ಕಾಲದ ಒಂದು ಕುರುಹುಗಳು ಸಿಕ್ಕಿರುವಂತಹ ಒಂದು ತಾಣಗಳು. ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನೂ ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿದೆ. ಇಂತಹ ಬಹುತೇಕ ನೆಲೆಗಳು ನದಿಗಳು ಹಾಗೂ ಕೊಳ್ಳಗಳಲ್ಲಿ ಕಂಡು ಬಂದಿವೆ. ಇವು ಏನಂದ್ರೆ ನದಿಗಳಲ್ಲಾಗಿರ್ಬೋದು, ಕೊಳ್ಳಗಳಲ್ಲಿ ಅಂದ್ರೆ ಚಿಕ್ಕ ಚಿಕ್ಕ ನದಿ ನೀರು ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕೊಳ್ಳಗಳು, ನದಿ ಅಂದ್ರೆ ನೀರು ಹರಿಯೋದನ್ನ ನದಿಗಳು ಅಂತ ಕರಿತೀವಿ. ಕೊಳ್ಳಗಳು ಅಂದ್ರೆ ಒಂದು ರೀತಿ ಕೆರೆ ಟೈಪಲ್ಲಿ, ಕೊಳ್ಳಗಳು ಅಂದ್ರೆ ಕೆರೆ ಟೈಪಲ್ಲಿ ಇರುವಂತದ್ದಾಗಿದೆ. ಇಷ್ಟೇ ಅಲ್ಲದೆ ಈ ಕಾಲಘಟ್ಟದ ಮನುಷ್ಯನ ಉಳಿವಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾಗಿದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡರು. ನೋಡಿ, ಅವ್ರಿಗೆ ಬೇಕಾಗಿರುವಂತ ಕಲ್ಲುಗಳು ಎಲ್ಲಿ ಸಿಗುತ್ತೋ ಅಂತಹ ಒಂದು ಸ್ಥಳಗಳಲ್ಲಿ ಅವರು ವಾಸಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಮನುಷ್ಯನು ಕಲ್ಲುಗಳನ್ನ ಬಳಸಿ ಪರಿಕರಗಳನ್ನ ತಯಾರಿಸಿದ ಇಂತಹ ಪ್ರದೇಶಗಳನ್ನ ಕೈಗಾರಿಕಾ ನೆಲೆಗಳು ಎಂದು ಭಾವಿಸಲಾಗಿದೆ. ಪ್ರಶ್ನೆ ಆಗ್ಬಹುದು, ಕೈಗಾರಿಕಾ ನೆಲೆಗಳು ಅಂದ್ರೆ ಏನು? ಮನುಷ್ಯನು ಕಲ್ಲುಗಳನ್ನ ಬಳಸಿ ಪರಿಕರಗಳನ್ನ ತಯಾರಿಸಿದ ಇಂತಹ ಪ್ರದೇಶಗಳನ್ನ ಕೈಗಾರಿಕೆಯ ನೆಲೆಗಳು ಎಂದು ಭಾವಿಸಲಾಗಿದೆ. ನೆಕ್ಸ್ಟ್, ಇಂತಹ ಕೈಗಾರಿಕೆಗಳ ನೆಲೆ ಎಲ್ಲಿವೆ ಎನ್ನುವುದನ್ನ ತಿಳಿಯುವುದಾದ್ರೂ ಹೇಗೆ? ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವ ಪ್ರದೇಶಗಳಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನ ನಾವು ಕಾಣಲು ಸಾಧ್ಯ. ಬಹುಶಃ ಈ ಪರಿಕರಗಳನ್ನ ರೂಪಿಸುವ ಸಂದರ್ಭಗಳಲ್ಲಿ ಕೆಲವೊಂದು ಕಲ್ಲುಗಳು ಪರಿಕರಗಳನ್ನ ತಯಾರಿಸಲು ಯೋಗ್ಯವಲ್ಲವೆಂದು ಮನುಷ್ಯನು ತಿರಸ್ಕರಿಸಬಹುದು. ಅಷ್ಟೇ ಅಲ್ಲದೆ ಹಾಗೆ ನಿರ್ಮಿಸುವ ಸಂದರ್ಭದಲ್ಲಿ ಮೂಡಿ ಬರುವ ಕಲ್ಲಿನ ಚಕ್ಕೆಗಳ ರಾಶಿಗಳು ನೆಲೆಗಳ ಸುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಾಗಿವೆ. ಮಾನವನು ಇಂತಹ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿರಲು ಸಾಧ್ಯವಿದೆ. ಇಂತಹ ನೆಲೆಗಳಿಗೆ ವಾಸ ಅಥವಾ ಕೈಗಾರಿಕಾ ನೆಲೆಗಳು ಎಂದು ಕರೆಯಬಹುದಾಗಿದೆ. ಇದು ಪ್ರಶ್ನೆ ಆಗ್ಬಹುದು ನೋಡಿ, ವಾಸ ಹಾಗೂ ಕೈಗಾರಿಕಾ ನೆಲೆಗಳು ಅಂದ್ರೆ ಏನು ಅಂತ ಕೇಳ್ಬಹುದು. ನೆಕ್ಸ್ಟ್, ಬೆಂಕಿಯ ಬಗೆಗೆ ತಿಳಿವು. ಹೇಗೆ ಮನುಷ್ಯ ಬೆಂಕಿಯ ಬಗ್ಗೆ ತಿಳ್ಕೊಂಡ? ಆತನಿಗೆ ಹೇಗೆ ಗೊತ್ತಾಯ್ತು ಬೆಂಕಿ ಅಂತ ಅಂದ್ರೆ, ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ಎಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಅನ್ನೋದು ಕ್ವಶನ್ ಆಗ್ಬೋದು. ಎಲ್ಲಿ? ಕರ್ನೂಲಿನಲ್ಲಿ. ಕರ್ನೂಲ್ ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಕರ್ನೂಲಿನ ಗವಿಗಳಲ್ಲಿ ಎಂತಹ ಕುರುಹುಗಳು ಕಂಡು ಬಂದಿವೆ? ಬೂದಿಯ ಕುರುಹುಗಳು ಕಂಡು ಬಂದಿದೆ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಅನ್ನೋದ್ರಿಂದ ನಮ್ಗೆ ಏನ್ ತಿಳಿದು ಬಂದಿದೆ? ಆತನಿಗೆ ಬೆಂಕಿಯ ಒಂದು ತಿಳಿವು ಆತನಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಇದು ಬೆಂಕಿಯ ಬಗೆಗೆ ಇವರಿಗಿದ್ದ ಅರಿವನ್ನ ಹಾಗೂ ಅದರ ಬಳಕೆಯನ್ನ ಸೂಚಿಸುತ್ತದೆ. ಬಹುಶಃ ಬೆಂಕಿಯನ್ನ ಆಹಾರ ಬೇಯಿಸಲು ಏನಕ್ಕೆ ಯೂಸ್ ಮಾಡ್ತಿದ್ರು? ಆಹಾರವನ್ನ ಬೇಯಿಸಲು, ಬೆಳಕನ್ನ ಪಡೆಯಲು, ಪ್ರಾಣಿಗಳನ್ನ ಬೆದರಿಸಲು ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಬಳಸುತ್ತಿದ್ದಿರಬಹುದು ಅನ್ನೋದು ನಮ್ಗೆ ಇದರಿಂದ ತಿಳಿದು ಬಂದಿದೆ. ನೆಕ್ಸ್ಟ್, ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು. ಶಿಲಾಯುಗದ ಮಾನವರು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾಚಿತ್ರಗಳನ್ನೂ ಸಹ ಕಾಣಲು ಸಾಧ್ಯ. ಇವುಗಳನ್ನ ಅವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸುವುದನ್ನ ಇಂದಿಗೂ ನಾವು ಕಾಣಬಹುದು. ಇಂತಹ ಕೆಲವು ಚಿತ್ರಗಳನ್ನ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣುತ್ತೇವೆ. ಎಲ್ಲೆಲ್ಲಿ? ಮಧ್ಯಪ್ರದೇಶದಲ್ಲಿ ಮತ್ತೆ ಉತ್ತರ ಪ್ರದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ನಾವು ಕಾಣ್ತೀವಿ. ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಯ ಚಿತ್ರಗಳಿದ್ದವು. ಅವು ಅತ್ಯಂತ ಸುಂದರವಾಗಿ ಮೂಡಿ ಬಂದಿವೆ.
ಈ ಒಂದು ಗುಹೆ ಎಲ್ಲೆಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದ ಗುಹೆಗಳಲ್ಲಿ, ಈ ಒಂದು ಗುಹಾಲಯಗಳಲ್ಲಿ ಏನು ಕಾಡು ಮೃಗಗಳಾಗಿರ್ಬೋದು ಬೇಟೆ ಆಡುತ್ತಿದ್ದಂತಹ ಚಿತ್ರಗಳ ಬಗ್ಗೆ ಇರೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್, ಬದಲಾಗುತ್ತಿರುವ ಪರಿಸರ, ಹೇಗೆ ಮನುಷ್ಯ ಬದಲಾಗ್ತಾ ಬಂದ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತೆಂದು ಭಾವಿಸಲಾಗಿದೆ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತು. ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ಇದು ಹುಲ್ಲುಗಾವಲು ಬೆಳವಣಿಗೆ ಆಗೋದಕ್ಕೂ ಕಾರಣ ಆಯಿತು. ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿಯು ಹೆಚ್ಚಾಗತೊಡಗಿದವು. ಈ ಸಂಕುಲಗಳ ಜೊತೆಯಲ್ಲಿಯೇ ಬೆಂಕಿ, ಕಡವೆ, ಮೇಕೆ, ಕುರಿ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು. ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ, ಆಹಾರ ರೀತಿ, ಸಂತತಿ ವೃದ್ಧಿ ಬಗ್ಗೆ ತಿಳಿದುಕೊಂಡನು. ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನ ಹಿಡಿದು ತಂದು ಪೋಷಿಸತೊಡಗಿದನು. ಹೀಗೆ ಪಶುಸಂಗೋಪನೆ ಆಯಿತು. ಹೀಗೆ ಹೈನುಗಾರಿಕೆಯು ಪ್ರಾರಂಭವಾಯಿತು. ಹೀಗೆ ಮನುಷ್ಯ ಏನ್ ಮಾಡ್ತಿದ್ದ ಅಂದ್ರೆ, ಅವನು ಜಿಂಕೆ ಆಗಿರ್ಬೋದು, ಕಡಿವೆ, ಮೇಕೆ, ಇದು ಒಂದ್ ರೀತಿ ಪ್ರಾಣಿ ಆಗಿರುತ್ತೆ. ಕಡಿವೆ ಅನ್ನೋದು, ಕುರಿ ಆಗಿರ್ಬೋದು, ಇವೆಲ್ಲವುಗಳನ್ನ ಆತ ಏನ್ ಮಾಡ್ತಾನೆ, ತರ್ತಾನೆ. ತಂದು ಅದರ ಒಂದು ಸಂತಾನೋಭಿವೃದ್ಧಿಯನ್ನ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಅದನ್ನ ತಂದು ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಆತನಿಗೆ ಪಶುಪಾಲನೆ ಅಂದ್ರೆ ಏನು, ಹೈನುಗಾರಿಕೆ ಏನು ಅನ್ನೋದು ಗೊತ್ತಾಗಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ನಂತರ ಆತ ಏನ್ ಮಾಡ್ತಾನೆ, ಕೆರೆಗಳಲ್ಲಾಗಿರ್ಬೋದು ಮತ್ತೆ ಹೊಳೆಗಳಲ್ಲಿ ಆತ ಮೀನು ಹಿಡಿಯುವುದನ್ನ ಕಲಿತಿದ್ದು, ನಂತರ ಆತ ಅಕ್ಕಿ ಆಗಿರ್ಬೋದು, ಗೋಧಿ, ಬಾರ್ಲಿ ಅಂತಹ ದವಸ ಧಾನ್ಯಗಳನ್ನ ಅವನು ಆಹಾರಕ್ಕಾಗಿ ಬಳಸುವುದನ್ನ ಆತ ತಿಳ್ಕೊಳ್ತಾನೆ. ಕ್ರಮೇಣವಾಗಿ ಅವನು ಬೆಳೆಯುವ ವಿಧಾನವನ್ನು ಕೂಡ ಆತ ಕಂಡುಕೊಳ್ತಾನೆ. ಈ ಎಲ್ಲ ಅಕ್ಕಿಗಳಾಗಿರ್ಬೋದು, ದವಸ ಧಾನ್ಯಗಳನ್ನ ಯಾವ ರೀತಿ ಬೆಳಿಬೇಕು ಅನ್ನೋದು ಕೂಡ ಆತ ತಿಳ್ಕೊಳ್ತಾನೆ. ನಾವು ಈಗ ತಿಳಿದುಕೊಂಡ ಕಾಲಘಟ್ಟವನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಏನು ವಿವಿಧ ರೀತಿಗಳಲ್ಲಿ ಕರೆಯುತ್ತಾರೆ. ಎಂತೆಂತಹ ರೀತಿ? ಅದನ್ನ ನಾವು ಅತ್ಯಂತ ಕಾಲಘಟ್ಟವನ್ನ ಏನಂತ ಕರೀತಾರೆ? ಅತ್ಯಂತ ಪೂರ್ವ ಕಾಲಘಟ್ಟವನ್ನ ಹಳೆ ಶಿಲಾಯುಗವೆಂದು ಕರೆಯುತ್ತಾರೆ. ಹಳೆ ಶಿಲಾಯುಗದ ಕಾಲ ಎಷ್ಟು? 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಹಳೆ ಶಿಲಾಯುಗ 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಹಾಗೂ ಅದು ಸುಮಾರು 12,000 ವರ್ಷಗಳಷ್ಟು ವಿಸ್ತರಿಸಲ್ಪಟ್ಟಿದೆ. ಈ ಸುದೀರ್ಘ ಕಾಲಾವಧಿಯನ್ನ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಅವೆಂದರೆ ಆದಿ, ಮಧ್ಯ ಮತ್ತು ಅಂತ್ಯ ಶಿಲಾಯುಗ. ಹಳೆ ಶಿಲಾಯುಗವನ್ನ ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಏನು? ಪ್ಯಾಲಿಯೋಲಿಥಿಕ್. ಪ್ಯಾಲಿಯೋ ಅಂದ್ರೆ ಹಳೆಯದು, ಲಿಥಿಕ್ ಅಂದ್ರೆ ಶಿಲೆ ಅಂತ ಅರ್ಥ. ಸೊ ಹಾಗಾಗಿ ಹಳೆ ಶಿಲಾಯುಗವನ್ನ ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಈ ಹಳೆ ಶಿಲಾಯುಗದಲ್ಲಿ ಮಾನವ ಕ್ವಾರ್ಟ್ ಜೈಟ್ ಅನ್ನುವಂತ ಒಂದು ಗಡುಸಾದಂತಹ ಕಲ್ಲನ್ನ ಬಳಸುತ್ತಾ ಇದ್ದ. ಹಾಗಾಗಿ ಇಂತಹ ಕಾಲದಲ್ಲಿ ಇದ್ದಂತಹ ಮಾನವನ ನಾವು ಕ್ವಾರ್ಟ್ ಜೈಟ್ ಮೆನ್ ಅಂತ ಕರಿತೀವಿ. ಏನು? ಕ್ವಾರ್ಟ್ ಜೈಟ್ ಅನ್ನುವಂತ ಕಲ್ಲನ್ನ ಯೂಸ್ ಮಾಡ್ತಿದ್ದ. ಸೊ ಹಾಗಾಗಿ ಇಂತಹ ಕಾಲದ ಮಾನವನನ್ನ ನಾವು ಕ್ವಾರ್ಟ್ ಜೈಟ್ ಮೆನ್ ಅಂತ ಕರಿತೀವಿ. ಇದು ಏನು ಅಂದ್ರೆ ಗಡುಸಾದ ಕಲ್ಲು ಅಂತ. ಕ್ವಾರ್ಟ್ ಜೈಟ್ ಅಂದ್ರೆ ಒಂದು ಗಡುಸಾದ ಕಲ್ಲು ಅಂತ ಅರ್ಥ. ಇದು ಹಳೆ ಶಿಲಾಯುಗದಲ್ಲಿ ಇದ್ದಂತಹ ಮಾನವನನ್ನ ಕರಿತಿದ್ದು ಕ್ವಾರ್ಟ್ ಜೈಟ್ ಮೆನ್ ಅಂತ ಕರಿತಾ ಇದ್ವಿ. ನೆಕ್ಸ್ಟ್, ಹಳೆ ಶಿಲಾಯುಗದ ಮಾನವ ಆಯ್ತು. ಹಳೆ ಶಿಲಾಯುಗ ನೋಡಿದ್ವಿ. ಮಧ್ಯ ಶಿಲಾಯುಗ ಅನ್ನೋಂಥದ್ದು ಎರಡನೇದು. ಮೂರನೇದು ನವಶಿಲಾಯುಗ. ಮತ್ತೆ ಹಳೆ ಶಿಲಾಯುಗದಲ್ಲಿ ನಾವು ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಅಂತ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ಈಗ ಹಳೆ ಶಿಲಾಯುಗ ನೋಡಿದ್ವಿ. ನೆಕ್ಸ್ಟ್ ಮಧ್ಯ ಶಿಲಾಯುಗ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ, 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷದವರೆಗಿನ ಕಾಲವನ್ನು ನಾವು ಮಧ್ಯ ಶಿಲಾಯುಗ ಅಂತ ಕರಿತೀವಿ. ಮಧ್ಯ ಶಿಲಾಯುಗವನ್ನ ನಾವು ಮಿಸಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಅಂದ್ರೆ ನೋಡಿ, ಮೆಸೋಲಿಥಿಕ್ ಅಂದ್ರೆ ಮೆಸೋ ಅಂತ ಅಂದ್ರೆ ಮಧ್ಯ ಅಂತ ಅರ್ಥ, ಲಿಥಿಕ್ ಅಂದ್ರೆ ಶಿಲೆ ಅಂತ ಅರ್ಥ. ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಇದನ್ನ ನಾವು ಗ್ರೀಕ್ ಭಾಷೆಯಲ್ಲಿ ಕರೆಯುವಂಥದ್ದು. ಗ್ರೀಕ್ ಅಂದ್ರೆ ಮೆಸೋಲಿಥಿಕ್ ಅಂದ್ರೆ ಮೆಸೋ ಪ್ಲಸ್ ಲಿಥಿಕ್. ನೋಡಿ, ಮೆಸೋ ಪ್ಲಸ್ ಲಿಥಿಕ್, ಮೆಸೋಲಿಥಿಕ್ ಆಗಿರುತ್ತದೆ. ಇದನ್ನ ನಾವು ಮೆಸೋ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ನಾವು ಮಧ್ಯ ಅಂತ ಕರೆಯೋದು. ಹಾಗೆ ಈ ಕಾಲದ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದ್ದು ಆಗಿದ್ದು, ಈ ಕಾರಣಕ್ಕಾಗಿ ಅವುಗಳನ್ನ ಸೂಕ್ಷ್ಮ ಶಿಲಾಯುಗಗಳೆಂದು ಕರೆಯಲಾಗಿದೆ. ಇಲ್ಲಿ ಪ್ರಶ್ನೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಮಧ್ಯ ಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲು ಕಾರಣವೇನು? ಯಾಕಂದ್ರೆ ಈ ಕಾಲವನ್ನ ಸೂಕ್ಷ್ಮ ಶಿಲಾಯುಗವೆಂದು ಕರೆಯುತ್ತಾರೆ. ಯಾಕೆ? ಇಲ್ಲಿನ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಕೂಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆ ಅಲಂಕಾರಿಕ ಕೈಹಿಡಿಗಳನ್ನ ಅಳವಡಿಸುತ್ತಿದ್ದನು. ಅವುಗಳನ್ನ ಕೈಕೊಡಲಿ ಹಾಗೂ ಗರಗಸಗಳಾಗಿ ಬಳಸುತ್ತಿದ್ದನು. ಇದರ ಜೊತೆಯಲ್ಲೇ ಹಳೆ ಮಾದರಿಯ ಪರಿಕರಗಳು, ಆಯುಧಗಳು ಮುಂದುವರೆದವು. ನೆಕ್ಸ್ಟ್,
ನವಶಿಲಾಯುಗದ ಕಾಲಘಟ್ಟವು ಸುಮಾರು 10,000 ವರ್ಷಗಳ ನಂತರದ್ದು. ನವಶಿಲಾಯುಗ ನೋಡೋಣ ಈಗ. ಈ ಕಾಲಘಟ್ಟದ ಕಲ್ಲಿನ ಆಯುಧಗಳು ಏನು ಮೊದಲಿನದವುಗಳಿಗಿಂತ ಭಿನ್ನವಾಗಿರ್ತವೆ. ಈ ಆಯುಧಗಳು ಹೊಳಪಿನಿಂದ ಕೂಡಿದ್ದವು. ನವಶಿಲಾಯುಗದ ಆಯುಧ ಹೊಳಪಿನಿಂದ ಕೂಡಿದ್ದವು. ಹರಿತವಾದ ಹಲಗನ್ನ ಹೊಂದಿದ್ದವು. ಗಿಡ ಮೂಲಿಕೆಗಳನ್ನ ಅರಿಯಲು, ದವಸ ಧಾನ್ಯಗಳನ್ನ ಪುಡಿ ಮಾಡಲು ಬೀಸು ಕಲ್ಲುಗಳನ್ನ ಬಳಸ್ತಾ ಇದ್ರು. ಈ ಕಾಲಮಾನದ ಕೆಲವು ಮಡಿಕೆ ಕುಡಿಕೆಗಳು ದೊರೆತಿವೆ. ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ. ಮಡಿಕೆಗಳನ್ನ ಧಾನ್ಯಗಳ ಶೇಖರಣೆಗಾಗಿ ಬಳಸಲಾಗುತ್ತಿತ್ತು. ಇವುಗಳಲ್ಲಿ ಅಕ್ಕಿ, ಗೋಧಿ, ಇನ್ನಿತರ ದವಸ ಧಾನ್ಯಗಳನ್ನ ಬೇಯಿಸಲಾಗುತ್ತಿತ್ತು. ಈ ಕಾಲದ ಮನುಷ್ಯನು ಬಟ್ಟೆಯನ್ನ ನೇಯುವುದನ್ನ ಕಲಿತಿದ್ದ. ಯಾವ ಕಾಲದಲ್ಲಿ ಮನುಷ್ಯ ಬಟ್ಟೆ ನೇಯುವುದನ್ನ ಕಲಿತಿದ್ದ? ನವಶಿಲಾಯುಗದಲ್ಲಿ. ನವಶಿಲಾಯುಗದಲ್ಲಿ ಮನುಷ್ಯ ಬಟ್ಟೆ ನೇಯುವುದನ್ನ ಕಲಿತಿದ್ದ. ಈ ನವಶಿಲಾಯುಗವನ್ನ ನಾವು ನಿಯೋಲಿಥಿಕ್ ಅಂತ ಕರಿತೀವಿ. ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ. ನವಶಿಲಾಯುಗವನ್ನ ನಾವು ನಿಯೋಲಿಥಿಕ್ ಅಂತ ಕರಿತೀವಿ. ನವಶಿಲಾಯುಗದಲ್ಲಿ ನಾವು ಯಾವ ಮನುಷ್ಯ ಬಟ್ಟೆ ನೇಯುವುದನ್ನ ಕಲಿತಿದ್ದ. ಹಾಗೆ ನವಶಿಲಾಯುಗದ ಒಂದು ತಾಣಗಳನ್ನ ನೋಡೋದಾದ್ರೆ ಮಸ್ಕಿ ಆಗಿರ್ಬೋದು, ಮತ್ತೆ ರಾಯಚೂರು ದೋಆ ಪ್ರದೇಶಗಳನ್ನಾಗಿರ್ಬೋದು, ಬಳ್ಳಾರಿ ಮತ್ತೆ ಕಾವೇರಿ ಕಣಿವೆ ಪ್ರದೇಶಗಳು, ತಿರುವನ್ನೇಲ್ವಿ ತಮಿಳುನಾಡಲ್ಲಿ ಬರುವಂತದ್ದಾಗಿರುತ್ತೆ. ಹಾಗೆ ಸೇಲಂ ಆಗಿರ್ಬೋದು, ಆಂಧ್ರ ಪ್ರದೇಶದ ಕರ್ನೂಲು, ಹೈದರಾಬಾದ್, ಗುಜರಾತಿನ ಖಾತೆವಾರ ಆಗಿರ್ಬೋದು, ಪಾಕಿಸ್ತಾನದ ಸಿಂಧ್, ಬಲೂಚಿಸ್ತಾನ, ಇವೆಲ್ಲ ನವಶಿಲಾಯುಗದ ತಾಣಗಳಿಗೆ ಸಂಬಂಧಪಟ್ಟಿರುವಂತಹ ತಾಣಗಳಾಗಿದೆ. ಹಾಗೆ ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂತಹ ತಾಣಗಳು ಅಂತ ಕೇಳೋದಾದ್ರೆ ರಾಜಸ್ಥಾನದಲ್ಲಿ ಬರುವಂತ ಅಜ್ಮೀರ್, ಆಮೇಲೆ ಸಬರಮತಿ, ಮತ್ತೆ ಅಹಮದ್ ನಗರ ಆಗಿರ್ಬೋದು, ಬಳ್ಳಾರಿಯಲ್ಲಿ ಬರುವಂತ ಸಂಗನಕಲ್ಲು, ಚಿತ್ರದುರ್ಗದಲ್ಲಿ ಬರುವಂತ ಬ್ರಹ್ಮಗಿರಿ, ಇವೆಲ್ಲ ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂತ ತಾಣಗಳು. ಇದಿಷ್ಟು 2ನೇ ಅಧ್ಯಾಯ ಆಗಿದೆ. ಈಗ 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನ ಸಹ ನೋಡೋಣ. ಭೌಗೋಳಿಕವಾಗಿ ಭಾರತವು ಒಂದು ಉಪಖಂಡ ಹಾಗೂ ಡ್ಯಾಶ್ ದ್ವೀಪವಾಗಿದೆ. ಯಾವ ದ್ವೀಪ? ಪರ್ಯಾಯ ದ್ವೀಪವಾಗಿದೆ. ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ. ಯಾವ ಗವಿಗಳಲ್ಲಿ? ಬೂದಿಯ ಕುರುಹುಗಳು ಎಲ್ಲಿ ದೊರೆತಿವೆ? ಬೂದಿಯ ಕುರುಹುಗಳು ಎಲ್ಲಿ ದೊರೆತಿವೆ? ಕರ್ನೂಲಲ್ಲಿ ದೊರೆತಿವೆ. ಬೂದಿಯ ಕುರುಹುಗಳು ಕರ್ನೂಲಲ್ಲಿ ದೊರೆತಿವೆ. ಮಧ್ಯಶಿಲಾಯುಗದ ಆಯುಧಗಳನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಇಲ್ಲಿದೆ ಆನ್ಸರ್ ನೋಡಿ. ಮಧ್ಯಶಿಲಾಯುಗದ ಆಯುಧಗಳನ್ನ ಸೂಕ್ಷ್ಮ ಶಿಲಾಯುಧಗಳು ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಸಹ ಬಿಡಿಸೋಣ ನೋಡಿ. ಪರ್ಯಾಯ ದ್ವೀಪ. ಭೌಗೋಳಿಕವಾಗಿ ಭಾರತವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಬೂದಿಯ ಕುರುಹುಗಳು ಕರ್ನೂಲಿನಲ್ಲಿ ದೊರೆತಿವೆ ಹಾಗೂ ಮಧ್ಯಶಿಲಾಯುಗವನ್ನು ನಾವು ಸೂಕ್ಷ್ಮ ಶಿಲಾಯುಧಗಳು ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೋತ್ತರಗಳನ್ನ ಬಿಡಿಸೋದಾದ್ರೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಭೂಪ್ರದೇಶವನ್ನು ಹೊಂದಿರುವ ಭಾರತ ಒಂದು ಉಪಖಂಡ. 3 ಕಡೆ ನೀರಿನಿಂದಲೂ ಹಾಗೂ 1 ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದನ್ನ ಪರ್ಯಾಯ ದ್ವೀಪ ಎಂದು ಕರೆಯಲಾಗಿದೆ. ಇದೊಂದು ಭೌಗೋಳಿಕ ಲಕ್ಷಣ. ಹಾಗೆ ಭಾರತ ಇಂದು ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಗಡಿಗಳನ್ನು ಒಳಗೊಂಡಿದೆ. ಭಾರತದಲ್ಲಿ 28 ರಾಜ್ಯಗಳು, ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನ ಒಳಗೊಂಡು 8 ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಭಾರತದ ಭೂ ರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯನ್ನ, ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನ, ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿಯನ್ನ ಹಾಗೂ ಕರಾವಳಿ ತೀರಗಳನ್ನ ಸಹ ಭಾರತ ಹೊಂದಿದೆ. ಇದು ಭೌಗೋಳಿಕ ಲಕ್ಷಣ. ನೆಕ್ಸ್ಟ್, ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ? ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ. ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಎನ್ನಬಹುದಾಗಿದೆ. ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ? ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕ. ಅದು ಯಾವುದು? ಭಾರತದ ವಾಯುವ್ಯ ಭಾಗದಲ್ಲಿ ಬರುವಂತದ್ದು. ನೆಕ್ಸ್ಟ್ 3ನೇ ಕ್ವಶನ್ ಏನ್ ಕೇಳಿದರೆ, ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನ ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತೇವೆ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನ ಚರಿತ್ರೆಯ ಪೂರ್ವಕಾಲವೆಂದು ಕರೆಯುತ್ತೇವೆ. ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕುವುದಿಲ್ಲ. ಆ ಕಾಲದಲ್ಲಿ ಅಂದ್ರೆ ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿತ್ತು. ಇದು ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು ಈತ ಅನ್ನೋದು ನಮಗ್ ಗೊತ್ತಿದೆ. ನೆಕ್ಸ್ಟ್ 4ನೇ ಕ್ವಶನು, ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು?
ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಎಂದು ಭಾವಿಸಲಾಗಿದೆ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತು. ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ಇವುಗಳ ಸಂತತಿ ಹೆಚ್ಚಾಗತೊಡಗಿದವು. ಈ ಸಂಕುಲಗಳ ಜೊತೆಯಲ್ಲಿ ಜಿಂಕೆ, ಕೊಡವೆ, ಮೇಕೆ, ಕುರಿ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು. ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ, ಆಹಾರ ರೀತಿ ಮತ್ತು ಸಂತತಿ ಅಭಿವೃದ್ಧಿಯನ್ನು ತಿಳಿದುಕೊಂಡನು. ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದನು. ಹೀಗೆ ಪಶುಪಾಲನೆ ಹಾಗೂ ಹೈನುಗಾರಿಕೆ ಪ್ರಾರಂಭವಾಯಿತು. ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಈತ ಕಲಿತಿದ್ದು ಅಕ್ಕಿ, ಗೋಧಿ, ಬಾರ್ಲಿಯಂತಹ ದವಸ ಧಾನ್ಯಗಳನ್ನ ಇವನು ಆಹಾರಕ್ಕಾಗಿ ಬಳಸುವುದನ್ನು ತಿಳಿದುಕೊಂಡನು. ಕ್ರಮೇಣವಾಗಿ ಅವುಗಳನ್ನು ಬೆಳೆಯುವ ವಿಧಾನವನ್ನು ಕೂಡ ಕಂಡುಕೊಂಡನು ಮನುಷ್ಯ. ನೆಕ್ಸ್ಟ್ 5ನೇ ಕ್ವಶನ್. ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅವು ಯಾವುವು? ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾವ್ಯಾವುದು ಅಂದ್ರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಹಾಗೂ ನವಶಿಲಾಯುಗ. ಹಳೆ ಶಿಲಾಯ ಕಾಲಘಟ್ಟವನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆದಿ, ಮಧ್ಯ, ಅಂತ್ಯ ಶಿಲಾಯುಗ. ನೋಡಿ, ಇಲ್ಲಿವರೆಗೂ ಅಧ್ಯಾಯ 2 ನಾವು ನೋಡಿದ್ವಿ. ನಾಳೆ ತರಗತಿಯಲ್ಲಿ ನಾವು ಅಧ್ಯಾಯ 3 ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಇವತ್ತು ಈ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಫಾಲೋ ಆಗಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋವನ್ನು ನೋಡಿದಂಥವ್ರಿಗೆ ಥ್ಯಾಂಕ್ ಯು.